ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಹೊಸ ಪಾಠ ಯಾವ್ದು ಹೇಳ್ರಿ? ಅಧ್ಯಾಯ ವೃತ್ತಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ವೃತ್ತಗಳು ಹೌದಾ? ಈ ವೃತ್ತಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ವೃತ್ತಗಳ ಬಗ್ಗೆ ಕಾನ್ಸೆಪ್ಟ್ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ 6th 7th ಒಳಗ. ಹೌದಾ? ವೃತ್ತಗಳು ಅಂದ್ರೆ ಏನು, ಅದ್ರೊಳಗ ಯಾವ್ಯಾವ ಪಾರ್ಟ್ಸ್ ಇರ್ತಾವು, ಯಾವ ರೀತಿ ನಾವು ಅಭ್ಯಾಸವನ್ನ ಇದ್ರೊಳಗ 9th ಕ್ಲಾಸ್ ಒಳಗ ಇನ್ನೊಂದ್ಸಲ ನಾವು ಅಭ್ಯಾಸ ಮಾಡೋಣಂತ. ವೃತ್ತಗಳು ಅಂದ್ರ ಸರ್ಕಲ್ಸ್ ಅಂತ. ಹೌದಾ? ನಾನ್ ನಿಮಗ್ ಜಸ್ಟ್ ಈಗ ಒಂದ್ ಇದನ್ನ ಡಯಾಗ್ರಾಮ್ ಮುಖಾಂತರ ಹೇಳ್ತೇನೆ. ಅದಾದ್ಮೇಲೆ ನಿಮಗ ಮತ್ತೆ ನಾ ಸಿಮ್ಯುಲೇಷನ್ ಮುಖಾಂತರನು ಹೇಳ್ತೇನೆ. ಹೌದಾ? ವೃತ್ತಗಳು ಅಂದ್ರ ನಮ್ಗ ದಿನನಿತ್ಯ ಜೀವನದೊಳಗ ನಾವು ಅದೇ ರೀತಿಯ ಡಯಾಗ್ರಾಮ್ಸ್ ಗಳನ್ನ ಬಹಳ ನೋಡ್ತಾ ಇರ್ತೇವಿ. ಯಾವ್ದು ಹೇಳ್ರಿ? ಚಕ್ರ. ಹೌದಾ? ಅದು ಏನಿರ್ತೈತಿ? ಈ ರೀತಿ ಇರ್ತೈತಿ. ನೋಡಿದ್ರೆ ನೀವು ಯಾವ ರೀತಿ ಇರ್ತೇವೆ? ರೌಂಡ್ ಆಗಿರ್ತೈತಿ ಅಂತ ಹೇಳ್ತೀವಿ. ಹೌದಾ? ಸರ್ಕಲ್ ಅನ್ನು ಪದವನ್ನ ಯೂಸ್ ಮಾಡದೇ ಇದ್ರುನು ನೀವು ರೌಂಡ್ ಆಗಿರ್ಬೋದು ಅಂತ ಹೇಳ್ತೀರಿ. ಹೌದಾ? ಆಮೇಲೆ ನಾವು ದಿನನಿತ್ಯ ಟೈಮ್ ನೋಡೋದು ಯಾವ್ದು ಹೇಳ್ರಿ? ಗಡಿಯಾರ. ಅದು ಕೂಡ ನಮಗ ಸರ್ಕಲ್ ಶೇಪ್ ಒಳಗ ಇರ್ತೈತಿ. ಹೌದಾ? ಆಮೇಲೆ ನೆಕ್ಸ್ಟ್ ಯಾವ್ದು ಹೇಳ್ರಿ? ಕೀ ಬೆಂಚು, ಆಮೇಲೆ ಬಟನ್ನು, ಆಮೇಲೆ ಬಳೆ. ಹೌದಾ? ನಾವು ದಿನ ಹಾಕೋತಿರ್ತೇವಲ್ಲ ಬಳೆ, ಅದು ಕೂಡ ನಮಗ ಸರ್ಕಲ್ ಶೇಪ್ ಒಳಗ ಇರ್ತೈತಿ. ಆಮೇಲೆ ಕಾಯಿನ್, ನಾಣ್ಯ, ಅದು ಕೂಡ ನಮಗ ರೌಂಡ್ ಶೇಪ್ ಒಳಗ ಇರ್ತೈತಿ. ಹೌದಾ? ನಾವು ಇವನ್ನ ಡೇ ಟು ಡೇ ಲೈಫ್ ಒಳಗ ದಿನನಿತ್ಯ ಜೀವನದೊಳಗ ಸರ್ಕಲ್ ಅಂದ್ರ ಸರ್ಕಲ್ ಶೇಪ್ ಒಳಗ ನೋಡ್ತಿರ್ತಕ್ಕಂತಹ ಇವು ಡಯಾಗ್ರಾಮ್ಸ್ ಗಳು. ಹೌದಾ? ಮತ್ತ ಇನ್ನೊಂದ್ ಯಾವ್ದು? ನಾಣ್ಯ ಅಂದ್ರ ಎಲ್ಲಾ ತರದ ನಾಣ್ಯ ಅಂದ್ರ 5 rupees ಇರ್ಬೋದು. ಹೌದಾ? 2 rupees ಇರ್ಬೋದು. ಹೌದಾ? ಅದು ಕಾಯಿನ್ಗಳು. ಅವನ್ನೆಲ್ಲಾ ನಮ್ಗ ಕಾಯಿನ್ಗಳು ಯಾವಾಗಾದ್ರೂ ಚೌಕ್ ಶೇಪ್ದೊಳಗ ಅದಾವೇನು? ಎಲ್ಲಾನು ನಮಗ್ ಏನಾಗಿದಾವು? ರೌಂಡ್ ಶೇಪ್ನ ರೌಂಡ್ ಶೇಪ್ನ ಅದಾವು. ಹೌದಾ? ಸೊ ಅದೇ ರೀತಿ ನಾವು ಇವತ್ತ ವೃತ್ತಗಳ ಬಗ್ಗೆ ಸರಿಯಾಗಿ ಕರೆಕ್ಟ್ ಆಗಿ ನಾವು ಅದ್ರದ್ದು ಕಾನ್ಸೆಪ್ಟ್ ಅನ್ನ ಇವತ್ತ ತಿಳ್ಕೊಳ್ಳೋಣ. ಹೌದಾ? ವೃತ್ತಗಳು ಅಂತಂದ್ರ ಈಗ ನೋಡ್ರಿ, ವೃತ್ತ. ಹೌದಾ? ನಾನೀಗ ನಿಮ್ಗೆ ನೀವು ಒಂದು ವೃತ್ತವನ್ನ ರಚಿಸ್ರಿ, ನೀಟಾಗಿ ವೃತ್ತವನ್ನ ರಚಿಸ್ರಿ ಅಂದ್ರೆ ನೀವು ಯಾವ ರೀತಿ? ಒಂದು ಕೈವಾರ ತಗೊಂಡು ಅದಕ್ಕೊಂದು ಪೆನ್ಸಿಲ್ ಅನ್ನ ಹಾಕಿ ನೀಟಾಗಿ ಒಂದು ಸೆಂಟರ್ ಪಾಯಿಂಟ್ ಅನ್ನ ಗುರ್ತಿಸಿ ಅದಾದ್ಮೇಲೆ ನೀವ್ ಏನ್ ಮಾಡ್ತೀರಿ ಹೇಳ್ರಿ? ಒಂದು ಸರ್ಕಲ್ ಅನ್ನ ರಚನೆ ಮಾಡ್ತೀರಿ. ಹೌದಾ? ಸರ್ಕಲ್ ಅನ್ನ ರಚನೆ ಮಾಡ್ತೀರಿ. ಈ ಒಂದು ಸರ್ಕಲ್ ನಾನು ತೆಗೀರಿ ಅಂತ ಹೇಳಿದ್ರ. ಹೌದಾ? ಈಗ ನಾವು ಆ ಸರ್ಕಲ್ ಅಂದ್ರ ಅದ್ರೊಳಗೆ ಏನೇನ್ ಪಾರ್ಟ್ಸ್ ಅದಾವ ಅನ್ನೋದು ನಾವು ಇವತ್ತ ನೋಡೋಣಂತ. ಹೌದಾ? ಈಗ ಫಸ್ಟ್ ಅವರು ಸರ್ಕಲ್ ಅಂದ್ರೇನು, ಅದ ಅಂದ್ರೇನು ಅಂತ ಕೇಳ್ಯಾರ. ಹೌದಾ? ಒಂದು ಸಮತಲದ ಮೇಲೆ ಸ್ಥಿರ ಬಿಂದುವಿನಿಂದ. ಹೌದಾ? ನಮಗೊಂದು ಸೆಂಟರ್ ಬೇಕಲ್ಲ, ಒಂದು ವೃತ್ತವನ್ನ, ಯಾವುದೇ ಒಂದು ವೃತ್ತವನ್ನ ರಚನೆ ಮಾಡ್ಬೇಕಾದ್ರ ನಾವು ಫಸ್ಟ್ ಒಂದು ಸ್ಥಿರ ಬಿಂದುವಿನಿಂದ. ಹೌದಾ? ಈ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿರುವ ಬಿಂದುಗಳ ಸಮೂಹವನ್ನ ನಾವೇನಂತ ಕರಿತೀವಿ? ವೃತ್ತಗಳು ಅಂತ ಕರಿತೀವಿ. ಹೌದಾ? ಈಗ ಒಂದ್ ಲೈನ್ ಎಳೆದಿದೀವಿ ಅಂದ್ರ ಇಲ್ಲಿ ಏನಾಗಿರ್ತಾವ? ಹಲವಾರು ಬಿಂದುಗಳಾಗಿರ್ತಾವ. ಹೌದಾ? ಹಲವಾರು ಬಿಂದುಗಳು. ಈ ಬಿಂದುಗಳ ಗುಂಪಿಗೆ ನಾವೇನಂತ ಕರಿತೀವಿ? ವೃತ್ತಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಏನಂದ್ರ ಒಂದು ಸಮತಲದಲ್ಲಿರುವ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿರುವ ಎಲ್ಲಾ ಬಿಂದುಗಳ ಗಣಕ್ಕೆ ನಾವೇನಂತ ಕರಿತೀವಿ? ಅಥವಾ ಸಮೂಹಕ್ಕ ನಾವೇನಂತ ಕರಿತೀವಿ? ವೃತ್ತ ಅಂತ ಕರಿತೀವಿ. ಹೌದಾ? ಅರ್ಥ ಆಯ್ತಾ? ಸೊ ಇದು ಯಾವ ರೀತಿ ಇರ್ತೈತೆ ಅಂದ್ರ ನೋಡ್ರಿ, ಇಲ್ಲಿ ವೃತ್ತಗಳು ಅಂದ್ರ ವೃತ್ತ ಅದರ ಡೆಫಿನೇಷನ್ ಏನ್ ಹಂಗಾರ ಹೇಳ್ರಿ? ಒಂದು ಸಮತಲದ ಮೇಲಿರುವ ಒಂದು ಸಮತಲದಲ್ಲಿ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿರುವ ಬಿಂದುಗಳ ಸಮೂಹವನ್ನ ನಾವೇನಂತ ಕರಿತೀವಿ? ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿರುವ ಬಿಂದುಗಳ ಸಮೂಹವನ್ನು ಏನಂತ ಕರಿತೇವಿ? ವೃತ್ತ ಅಂತ ಕರಿತೇವೆ. ಅರ್ಥ ಆಯ್ತಾ? ವೃತ್ತ. ಸೊ ವೃತ್ತ ಅಂದ್ರೆ ನಿಮ್ಗೇನ್ ಅದರದ ಡಯಾಗ್ರಾಮ್ ಅನ್ನ ಮತ್ತೊಂದ್ಸಲ ಹೇಳುವಂತ ಅವಶ್ಯಕತೆ ಇಲ್ಲ. ಹೌದಾ? ವೃತ್ತ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಕರೆಕ್ಟ್ ಗೊತ್ತಾಗಿರುವುದೇನು? ರೌಂಡ್ ಶೇಪ್ ಒಳಗ ಇರ್ತೈತಿ. ಹೌದಾ?
ಈಗ ನಿಮ್ಮ 9th ಕ್ಲಾಸ್ ಒಳಗ ಈ ವೃತ್ತಗಳ ಬಗ್ಗೆ ಹೌದಾ, ಈ ವೃತ್ತಗಳ ಬಗ್ಗೆ ಯಾವ ರೀತಿ ಅದನ್ನ ಕರೆಕ್ಟ್ ಆಗಿ ಹೇಳಿದಾರೆ ನೋಡ್ರಿ. ಸೊ ಇಲ್ಲಿ ಏನಾಗಿದೆ, ಇದೊಂದು ಸಮತಲ ಅಂತ ತಿಳ್ಕೊರಿ. ಹೌದಾ, ಸಮತಲ ಮೀನ್ಸ್ ಒಂದು ನಿಮ್ದು ಜಾಗ. ಹೌದಾ, ಈಗ ನಿಮ್ ಬುಕ್ ಒಳಗ ನೀವು ಇದೊಂದು ಸಮತಲ, ಇಲ್ಲಿ ನೀವ್ ಏನ್ ಮಾಡ್ತೀರಿ, ಇದೊಂದು ವೃತ್ತವನ್ನ ರಚನೆ ಮಾಡಿರಿ. ಹೌದಾ, ಈ ವೃತ್ತವನ್ನ ರಚನೆ ಮಾಡಿದ್ರ ಇದಕ್ಕೆಲ್ಲ ಅವ್ರು ಏನ್ ಮಾಡಿದಾರೆ, ಇಲ್ಲಿ ಶೇಡ್ ಅನ್ನ ಕೊಟ್ಟಿದ್ದಾರೆ. ಹೌದಾ, ಕರೆಕ್ಟಾ. ಈಗ ನಾ ಇದಕ್ಕೆ ಏನಂತೇವಿ, ಇಲ್ಲಿ ಒಳಗಿರ್ತಕ್ಕಂತಹ ಭಾಗವನ್ನ ನಾವ್ ಏನಂತ ಕರಿತೀವಿ, ಒಳಭಾಗ. ಒಳಭಾಗ. ಹೌದಾ, ನೆಕ್ಸ್ಟ್ ಇದು ವೃತ್ತ, ಇದು ಸಮತಲ ಇದೆ. ಹೌದಾ, ಇದೊಂದು ವೃತ್ತ ಇದು. ಅದಾದ್ಮೇಲೆ ಇಲ್ಲಿ ಏನ್ ಹೊರಗಿರ್ತೈತಲ್ಲ ಇದಕ್ ನಾವ್ ಏನಂತ ಕರಿತೀವಿ, ಹೊರಭಾಗ ಅಂತ ಕರಿತೀವಿ. ಹೌದಾ, ಹೊರಭಾಗ. ಇದು ಒಳಭಾಗ ಮತ್ತಿದು ಹೊರಭಾಗ. ವೃತ್ತದ ಇದೊಂದು ವೃತ್ತ, ಇದು ವೃತ್ತದ ಒಳಗಿರ್ತಕ್ಕಂತಹ ಭಾಗವನ್ನ ನಾವು ಒಳಭಾಗ ಮತ್ತು ಹೊರಗಿರ್ತಕ್ಕಂತ ಭಾಗವನ್ನ ಹೊರಭಾಗ ಅಂತ ಕರಿತೀವಿ. ಹೌದಾ, ಸೊ ಇವಾಗ ನಾನ್ ನಿಮಗೆ ಏನ್ ಹೇಳೋದಂದ್ರ ವೃತ್ತಗಳ ಭಾಗಗಳನ್ನ ಹೇಳ್ತೀನಿ. ಆಲ್ರೆಡಿ ನಿಮಗ ಒಂದ್ ಅರ್ಧ ಅಂತೂ ಗೊತ್ತಿರ್ತೈತಂತ ಅನ್ಕೊಂಡೇನಿ, ಆದ್ರೂ ನಿಮಗ ಮತ್ತೊಂದ್ಸಲ ನಾನು ಹೇಳ್ತೇನೆ ಅಂತ. ಹೌದಾ, ವೃತ್ತಗಳು ಇಲ್ಲಿ ನೋಡ್ರಿ, ಇದೊಂದು ವೃತ್ತ ನಮ್ಗೀಗ. ಹೌದಾ, ಸೆಕೆಂಡ್, ಇದು ವೃತ್ತ. ಈ ರೀತಿ ನಮ್ದು ಒಂದು ವೃತ್ತ ಇದೆ. ಹೌದಾ, ಇಲ್ಲಿ ಒಂದು ನಮ್ದು ಏನಾಗಿದೆ ಹೇಳ್ರಿ, ಸೆಂಟರ್ ಪಾಯಿಂಟ್ ಇದೆ. ಹೌದಾ, ಈಗ ಇಲ್ಲಿಗೆ ಇದಕ್ಕ ನಾವ್ ಏನಂತ ಕರಿಬಹುದು ಹೇಳ್ರಿ, ನಿಮಗ್ ಗೊತ್ತಿರ್ಬೋದು ಆಲ್ಮೋಸ್ಟ್. ಹೌದಾ, ಇಲ್ಲಿ ಏನ್ ಇರ್ಬೋದು ಹೇಳ್ರಿ, ವೃತ್ತಗಳು ಅಂದ್ರೆ ಇದು ಸೆಂಟರ್ ಪಾಯಿಂಟ್ ಓ ಅಂತ ಕೊಡ್ತೇನಿ, ಇದಕ್ಕ ಎ ಅಂತ ಕೊಡ್ತೇನೆ. ಹೌದಾ, ಓ ಎ. ಇದಕ್ ನಾವ್ ಏನಂತ ಕರಿತೇವೆ ಹೇಳ್ರಿ, ತ್ರಿಜ್ಯ. ಹೌದಾ, ಇದ್ರ ಕರೆಕ್ಟ್ ಡೆಫಿನೇಷನ್ ಏನಂತ ಹೇಳ್ರಿ, ವೃತ್ತದ ಕೇಂದ್ರದಿಂದ, ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಯಾವ್ದಾದರೂ ಒಂದು ಬಿಂದುವನ್ನು ಸೇರಿಸುವ ರೇಖೆಗೆ ನಾವೇನಂತ ಕರಿತೀವಿ, ತ್ರಿಜ್ಯ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ರೇಡಿಯಸ್ ಅಂತ ಕರಿತೀವಿ. ಹೌದಾ, ಇದನ್ನ 6 ಅಕ್ಷರದಿಂದ ನಾವು ಸೂಚನೆ ಮಾಡ್ತೀವಿ, ರೇಡಿಯಸ್. ಕರೆಕ್ಟಾ. ಇಲ್ಲೇ ಏನಂಗಾರ ಹೇಳ್ರಿ, ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿರುವ ಯಾವುದಾದರೂ ಬಿಂದುವನ್ನು ಸೇರಿಸುವ ರೇಖೆಗೆ ನಾವೇನಂತ ಕರಿತೀವಿ, ತ್ರಿಜ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ. ಆಮೇಲೆ ಇಲ್ಲಿ ನೋಡ್ರಿ, ವೃತ್ತದ ಮೇಲಿನ ಯಾವುದಾದರೂ 2 ಬಿಂದುಗಳನ್ನು ಸೇರಿಸುವ ರೇಖೆಗೆ, ಇಲ್ಲಿ ನೆಕ್ಸ್ಟ್ ಏನ್ ಬರ್ತೈತಂದ್ರ ನಮಗ, ವೃತ್ತದ ಮೇಲಿನ ಯಾವುದಾದರೂ 2 ಬಿಂದುಗಳನ್ನು ಸೇರಿಸುವ ರೇಖೆಗೆ. ಹೌದಾ, ಸೇರಿಸುವ ರೇಖೆಗೆ ನಾವ್ ಏನಂತ ಕರಿತೇವೆ ಹೇಳ್ರಿ, ಜಾ ಅಂತ ಕರಿತೇವೆ. ಹೌದಾ, ಜಾ ಅಂತ ಕರಿತೇವೆ. ಹೌದಾ, ಹಂಗಾದ್ರೆ ನಾವು ವೃತ್ತದ ಮೇಲೆ ಸಾಕಷ್ಟು ಜಾಗಳನ್ನ ಎಳಿಬಹುದಲ್ಲ. ಈಗ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಳಿಬಹುದು, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಅಥವಾ ಈ ರೀತಿ ನಾವು ಎಳಿಬಹುದು. ಹೌದಾ, ಈಗ ನಾ ಇದೇ ರೀತಿ ಎಳಿಬೇಕಾದ್ರೆ ಇಲ್ಲಿ ನೋಡ್ರಿ, ಈ ರೀತಿ ನಮಗ ಸೆಂಟರ್ ಪಾಯಿಂಟ್ ಒಳಗೊಂದು ಬರ್ತೈತಿ. ಹೌದಾ, ಇದಕ್ ನಾವ್ ಏನಂತ ಕರಿತೇವೆ ಹೇಳ್ರಿ, ಇದು ತ್ರಿಜ್ಯ ಆಯ್ತು. ವೃತ್ತದ ಯಾವ್ದಾದ್ರು 2 ಬಿಂದುಗಳನ್ನ ಸೇರಿಸುವುದಕ್ಕೆ ನಾವೇನಂತ ಕರಿತೀವಿ, ಜಾ ಅಂತ ಕರಿತೀವಿ. ಕರೆಕ್ಟ್. ಬಟ್ ವೃತ್ತದ ಕೇಂದ್ರದ ಮುಖಾಂತರ ಹಾದು ಹೋಗುವ ಜಾಗ ನಾವೇನಂತ ಕರಿತೀವಿ, ವ್ಯಾಸ ಅಂತ ಕರಿತೀವಿ. ವ್ಯಾಸ. ಇದಕ್ ನಾವೇನಂತ ಕರಿತೀವಿ ಇಂಗ್ಲಿಷ್ ಒಳಗಂದ್ರ ಡಯಾಮೀಟರ್. ಡಯಾಮೀಟರ್ ಅದನ್ನ ಡಿ ಅಕ್ಷರದಿಂದ ಸೂಚಿಸ್ತೇವೆ. ಕರೆಕ್ಟಾ. ಇಲ್ಲಿ ನೋಡ್ರಿ, ನಿಮಗೆ ಈ ಚಿತ್ರವನ್ನು ನೋಡಿದ್ರೆ ಸಾಕು ಗೊತ್ತಾಗ್ಬೇಕು, ತ್ರಿಜ್ಯ ಇಲ್ಲಿ ಏನಾಗಿದೆ, ಅರ್ಧದಷ್ಟಿದೆ. ಹೌದಾ, ಇಲ್ಲಿ ಏನಾಗಿದೆ ನೋಡ್ರಿ, ವ್ಯಾಸ ಅದರ 2 ಪಟ್ಟಿದೆ. ಅಂದ್ರ ತ್ರಿಜ್ಯಕ್ಕೂ ವ್ಯಾಸಕ್ಕೂ ಇರುವ ಸಂಬಂಧ ನಿಮಗೆ ಆಲ್ರೆಡಿ ಗೊತ್ತಿರಬಹುದು. ತ್ರಿಜ್ಯ ಇಸ್ ಈಕ್ವಲ್ ಟು 2 ಪಟ್ಟು ವ್ಯಾಸ ಇದೆ. ಹೌದಾ, ತ್ರಿಜ್ಯದ 2 ಪಟ್ಟು ವ್ಯಾಸ ಇರ್ತೈತಿ. ಆಮೇಲೆ ವ್ಯಾಸಕ್ಕೆ ನಾವ್ ಇನ್ನೊಂದ್ ಹೆಸರು ಏನಂತ ಕರಿತೇವೆ ಹೇಳ್ರಿ, ವೃತ್ತದ ಅತ್ಯಂತ ದೊಡ್ಡ ಜಾ. ನಿಮಗೆ ಇಲ್ಲಿ ಹೇಳಿದಂಗ ನಾನು ಇಲ್ಲಿಂದ ಇಲ್ಲಿಗೆ ಎಳಿತಾ ಇದ್ದೇನೆ. ಹೌದಾ, ವೃತ್ತದ ಮೇಲಿನ ಯಾವ್ದಾದರೂ 2 ಬಿಂದುಗಳನ್ನು ಸೇರಿಸುವ ರೇಖೆಗೆ ನಾವೇನಂತ ಕರಿತೇವೆ, ಜಾ ಅಂತ ಕರಿತೇವೆ. ಬಟ್ ಇಲ್ಲಿ ಏನಾಗಿದೆ ಹೇಳ್ರಿ, ನಮಗ ವೃತ್ತದ ಕೇಂದ್ರದ ಮುಖಾಂತರ ಹಾದು ಹೋಗುವಂತ ಜಾಕ ನಾವೇನಂತ ಕರಿತೀವಿ, ವ್ಯಾಸ ಅಂತ ಕರಿತೀವಿ. ಬಟ್ ವ್ಯಾಸ ಏನಾಗಿರ್ತೈತಿ ಹೇಳ್ರಿ, ತ್ರಿಜ್ಯದ 2 ಪಟ್ಟು ಇರ್ತೈತಿ. ಇದನ್ನ ಯಾವ ರೀತಿ ಬರಿತೇವೆ ಅಂದ್ರೆ ನಾವು ಆರ್ ಇಸ್ ಈಕ್ವಲ್ ಟು 2D ಅಂತ ಬರಿತೇವೆ. ಹೌದಾ, ತ್ರಿಜ್ಯ ಮತ್ತು ವ್ಯಾಸಗಳಿಗಿರುವ ಸಂಬಂಧ ನಿಮಗೆ ಎಕ್ಸಾಮ್ ಒಳಗೂ ಕೇಳ್ತಿರ್ತಾರೆ, ತ್ರಿಜ್ಯ ಮತ್ತು ವ್ಯಾಸಕ್ಕಿರುವ ಸಂಬಂಧವನ್ನು ಸೂಚಿಸಿ ಅಂತ. ಅಂದ್ರ ಆರ್ ಇಸ್ ಈಕ್ವಲ್ ಟು 2D ಅಂತ ಇರ್ತೈತಿ. ಹೌದಾ, ಅಂದ್ರ ಸಾರಿ, ಇಲ್ಲಿ ಏನಾಗಿದೆ ಅಂದ್ರ ತ್ರಿಜ್ಯ ಅಂದ್ರ ಡಿ ಅಂದ್ರೆ ಏನಾಗಿರ್ತೈತಿ ಹೇಳ್ರಿ, 2R ಅಂತ ಆಗತ್ತ. ಹೌದಾ,
2r ಅಂತ ಆಗುತ್ತೆ. ಸೊ ಇದು ತ್ರಿಜ್ಯದ 2 ಪಟ್ಟು ಡಯಾಮೀಟರ್ ಅಥವಾ ವ್ಯಾಸ ಇರ್ತೈತಿ. ಇಲ್ಲಿ ಚಿತ್ರ ನೋಡಿದ್ರೆ ಸಾಕು ನಿಮಗ್ ಗೊತ್ತಾಗ್ತೈತಿ ಇದು ತ್ರಿಜ್ಯ ಇಲ್ಲೇ 2 ಪಟ್ಟು ನಮಗ ವ್ಯಾಸ ಆಗೈತಿ. ಹೌದಾ, ಇಲ್ಲಿ ಏನಾಗಿದೆ ನನಗ ಇಲ್ಲೇ d = 2r ಅಂತ ಆಯ್ತು. ಕರೆಕ್ಟಾ? ಇದು ನಮ್ದು ಏನಾಗಿತ್ತು ತ್ರಿಜ್ಯ ಮತ್ತು ವ್ಯಾಸಕ್ಕೆ ಇರುವಂತಹ ಸಂಬಂಧ. ಇದು ಅಲ್ಲ, ಸೆಕೆಂಡ್ ವ್ಯಾಸ = 2r ಅಥವಾ 2 ಇಂಟು ತ್ರಿಜ್ಯ. ಹೌದಾ, 2 ಇಂಟು ತ್ರಿಜ್ಯ. ಇದು ನಮ್ದು ವ್ಯಾಸ ಆಯ್ತು. ಈಗ ಏನೇನ್ ಕಲ್ತ್ರಿ ಹೇಳ್ರಿ? ತ್ರಿಜ್ಯ ಅಂದ್ರ ವೃತ್ತದ ಕೇಂದ್ರ ಮತ್ತು ತ್ರಿಜ್ಯ, ವೃತ್ತದ ಮೇಲಿನ ಯಾವ್ದಾದ್ರು ಒಂದು ಬಿಂದುವನ್ನು ಸೇರಿಸುವ ರೇಖೆಗೆ ನಾವು ತ್ರಿಜ್ಯ ಅಂತ ಕರಿತೀವಿ. ಆಮೇಲೆ ವೃತ್ತದ ಮೇಲಿನ ಯಾವ್ದಾದ್ರು 2 ಬಿಂದುಗಳನ್ನು ಸೇರಿಸುವ ರೇಖೆಗೆ ನಾವೇನಂತ ಕರಿತೀವಿ? ಜಾ ಅಂತ ಕರಿತೀವಿ. ಆಮೇಲೆ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನ ಏನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ವ್ಯಾಸ ಏನಾಗಿರ್ತೈತಿ? ತ್ರಿಜ್ಯದ 2 ಪಟ್ಟು ಇರ್ತೈತಿ. ಹೌದಾ, ತ್ರಿಜ್ಯದ. ಆಮೇಲೆ ವ್ಯಾಸ ಮತ್ತು ತ್ರಿಜ್ಯಕ್ಕೆ ಇರುವ ಸಂಬಂಧ ಅಂದ್ರ d = ನಮ್ಗ 2r ಅಂತ ಆಗತ್ತ. ಕರೆಕ್ಟಾ? ಈಗ ಇಷ್ಟಂತೂ ಕಲಿತ್ರಿ. ಆಮೇಲೆ ಇನ್ನೊಂದು ಕಂಸ ಅಂತ ಇದೆ. ಹೌದಾ, ಜಾ ಮತ್ತು ವೃತ್ತದ ಭಾಗವನ್ನ ನಾವೇನಂತ ಕರಿತೀವಿ? ಇದನ್ನ, ಈ ಭಾಗವನ್ನ ನಾವೇನಂತ ಕರಿತೀವಿ? ಕಂಸ ಅಂತ ಕರಿತೀವಿ. ಹೌದಾ, ಏನಂದ್ರ ಜಾ ಮತ್ತು ವೃತ್ತದ ಭಾಗ. ಇದೇನು ವೃತ್ತದ ಭಾಗ ನಮ್ಗೆ ಇಷ್ಟ ಸಿಕ್ಕಿದೆಯಲ್ಲ, ಇದಕ್ ನಾವೇನಂತ ಕರಿತೀವಿ? ವೃತ್ತದ ಭಾಗವನ್ನ ಕಂಸ ಅಂತ ಕರಿತೀವಿ. ಅರ್ಥಾಯ್ತಾ? ಈಗ ಕಂಸ ಆಯ್ತು, ಇಷ್ಟಾಯ್ತು. ನೆಕ್ಸ್ಟ್, ಇಷ್ಟಂತೂ ನಿಮ್ಗ ಬೇಸಿಕ್ ಅಂತೂ ಗೊತ್ತಾಯ್ತು ಈಗ. ಹೌದಾ, ಇದ್ರದಷ್ಟ ನಾನ್ ನಿಮ್ಗ ಸಿಮ್ಯುಲೇಷನ್ ಹೇಳ್ತೇನೆ. ಅದಾದ್ಮೇಲೆ ನಿಮಗ 9th ಬರ್ತಕ್ಕಂತ ಇನ್ನೂ ಒಂದಿಷ್ಟು ತ್ರಿಜ್ಯಾಂತರ, ಲಘು ಕಂಸ ಅವೆಲ್ಲ ಅದಾವ, ಅವನ್ನ ನೆಕ್ಸ್ಟ್ ಹೇಳ್ತೇನಂತ. ಹೌದಾ, ಇಲ್ಲಿ ನೋಡ್ರಿ ಯಾವ ಇದಾವ ಅಂದ್ರೆ ನಿಮಗೀಗ ಸೆಕೆಂಡ್ ಶೇರ್ ಮಾಡ್ತೇನೆ. ಹೌದಾ, ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ನಿಮಗ? ಶೋ ಸರ್ಕಂಫರೆನ್ಸ್ ಅಂದ್ರ ವೃತ್ತದ ಪರಿಧಿ ಆಯ್ತು ನಮಗ. ಹೌದಾ, ಇಲ್ಲಿ ನಮಗ ಇವೆಲ್ಲ ಏನಾಗಿದಾವ ಅಂದ್ರ ವೃತ್ತದ ಭಾಗಗಳು ಅಥವಾ ಪಾರ್ಟ್ಸ್ ಆಫ್ ಸರ್ಕಲ್ಸ್ ಅಂತ ಇದಾವ. ಹೌದಾ, ಸೊ ಈಗ ನಾ ಫಸ್ಟ್ ರೇಡಿಯಸ್ ಅಂತ ತೆಗಿಲಿ. ಹೌದಾ, ರೇಡಿಯಸ್ ಗೊತ್ತಾಯ್ತು. ಇದು ವೃತ್ತದ ಕೇಂದ್ರ ಮತ್ತು ವೃತ್ತದ ಮೇಲಿರುವಂತ ಯಾವ್ದಾದ್ರು ಒಂದು ಭಾಗವನ್ನ ಸೇರಿಸೋದಕ್ಕ ತ್ರಿಜ್ಯ ಆಯ್ತು. ನೆಕ್ಸ್ಟ್ ಡಯಾಮೀಟರ್ ತೋರಿಸ್ತೈತ್ ನೋಡ್ರಿ. ಡಯಾಮೀಟರ್ ಅಂದ್ರ ನೋಡಿದ್ರಿ, ವೃತ್ತದ ಕೇಂದ್ರದ ಮುಖಾಂತರ ಹಾದು ಹೋಗತಕ್ಕಂತ ಇದಕ್ಕ ಜಾಗ ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ನೆಕ್ಸ್ಟ್ ಸೆಕ್ಟರ್ ಅಂದ್ರ ಇದು ಭಾಗ. ಹೌದಾ, ಇವು 2 ತ್ರಿಜ್ಯಗಳು. ನಿಮಗ ಅದನ್ನ ಈಗ ನೆಕ್ಸ್ಟ್ ಹೇಳ್ತೇನೆ ನಾನು, ಯಾಕಂದ್ರ 2 ತ್ರಿಜ್ಯ ಮತ್ತು ವೃತ್ತದ ಭಾಗವನ್ನ ಇದಕ್ ನಾವೇನಂತ ಕರಿತೀವಿ? ಅದಕ್ಕ ಸೆಕ್ಟರ್ ಅಥವಾ ಭಾಗ ಅಂತ ಕರಿತೀವಿ. ನೆಕ್ಸ್ಟ್ ಟ್ಯಾಂಜೆಂಟ್ ಅಂದ್ರ ಸ್ಪರ್ಶಕ. ಇದ್ರ ಬಗ್ಗೆ ನೀವು 10th ಒಳಗ ಇನ್ ಡಿಟೇಲ್ ಆಗಿ ಕಲಿತೀರಿ. ಜಸ್ಟ್ ಈಗ ಡಯಾಗ್ರಾಮ್ ಒಳಗಿರೋದಕ್ಕ ಸ್ಪರ್ಶಕ ಅಂತಷ್ಟೇ. ಅಂದ್ರ ವೃತ್ತವನ್ನ ಹೊರಗಿನಿಂದ ರೇಖೆ ಅದು ಒಂದೇ ಒಂದು ಬಿಂದುವಿನಲ್ಲೇ ಟಚ್ ಆಗಿರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ? ವೃತ್ತದ ಸ್ಪರ್ಶಕ ಅಂತ ಕರಿತೀವಿ. ನೆಕ್ಸ್ಟ್ ಕಾರ್ಡ್ ಅಂದ್ರೆ ಏನಾಯ್ತು ಹೇಳ್ರಿ ನಿಮ್ಗ? ಕಂಸ. ಹೌದಾ, ಇಲ್ಲಿ ನೋಡ್ರಿ, ಸಾರಿ, ಕಾರ್ಡ್ ಅಂದ್ರ ಜಾ. ಇಲ್ಲಿ ನೋಡ್ರಿ 2 ಭಾಗಗಳನ್ನ, ವೃತ್ತದ 2 ಭಾಗಗಳನ್ನು ಸೇರಿಸುವ, ಯಾವ್ದಾದರೂ 2 ಭಾಗಗಳನ್ನ ಸೇರಿಸುವುದಕ್ಕ ನಾವೇನಂತ ಕಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಆರ್ಕ್ ಅಂದ್ರ ಜಾ ಮತ್ತು ವೃತ್ತದ ಭಾಗದಲ್ಲಿರ್ತಕ್ಕಂತ ಈ ಪ್ರದೇಶಕ್ಕ ನಾವೇನಂತ ಕರಿತೀವಿ? ಕಂಸ ಅಂತ ಕರಿತೀವಿ. ನೆಕ್ಸ್ಟ್ ಸೆಗ್ಮೆಂಟ್, ಇದೇನೈತೆ ಅಲ್ಲ ಈ ಭಾಗವನ್ನ ನಾವೇನಂತ ಕರಿತೀವಿ? ಕಂಸ ಅಂತ ಕರಿತೀವಿ. ಹೌದಾ, ನಿಮಗ್ ಒಂದೊಂದ ಭಾಗ ಗೊತ್ತಾಯ್ತು. ಸೆಗ್ಮೆಂಟ್ ಹೋಯ್ತು, ಕಂಸ, ಜಾ, ಆಮೇಲೆ ಸ್ಪರ್ಶಕ ಹೋಯ್ತು, ಇದು ಭಾಗ ಹೋಯ್ತು, ಡಯಾಮೀಟರ್ ಹೋಯ್ತು, ನೆಕ್ಸ್ಟ್ ರೇಡಿಯಸ್ ಹೋಯ್ತು, ಲಾಸ್ಟ್ ವೃತ್ತನು ಹೋಯ್ತು. ಅಂದ್ರ ಇಲ್ಲಿ ವೃತ್ತದ ಕೇಂದ್ರದಿಂದ ಇಲ್ಲಿ ವೃತ್ತ ಅಂದ್ರ ನೋಡ್ರಿ, ಇಲ್ಲಿ ಸ್ಥಿರ ಬಿಂದುವಿನಿಂದ ಸ್ಥಿರವಾದ ಅಂತರದಲ್ಲಿ ಚಲಿಸುವ ಒಂದು ಬಿಂದುಗಳ ಗಣಕ್ಕ ನಾವೇನಂತ ಕರಿತೀವಿ? ವೃತ್ತ ಅಂತ ಕರಿತೀವಿ. ಹೌದಾ, ಇನ್ನೊಂದ್ಸಲ ನೋಡೋಣ. ಇದು ರೇಡಿಯಸ್ಸು, ಇದು ಡಯಾಮೀಟರು, ಇದೊಂದು ಭಾಗ, ಆಮೇಲೆ ಇದೊಂದು ಸ್ಪರ್ಶಕ, ಇದೊಂದು ಜಾ, ಇದೊಂದು ಕಂಸ, ಆಮೇಲೆ ಇದೊಂದು ಸೆಗ್ಮೆಂಟ್. ಅರ್ಥ ಆಯ್ತಾ? ಇದು ಇಷ್ಟು ನಮಗ ವೃತ್ತದ ಭಾಗಗಳು. ಇದನ್ನ ನೀವು ಆಲ್ರೆಡಿ 6th to 7th ಕಲ್ತಿರ್ಬೋದು. ಇಷ್ಟಂತೂ ನಿಮ್ಗ ಬೇಸಿಕ್ ಇವು ಪಾರ್ಟ್ಸ್.
ಇನ್ನೂ ಒಂದಿಷ್ಟು ಅದಾವ, ಅವು ಎಲ್ಲಿಗೆ ಅದಾವ ಅಂದ್ರ ನಿಮಗ 9th ಅದಾವ ಈಗ. ಹೌದಾ? ಆ 9th ಏನೇನ್ ಇದಾವ ಅಂತ ಇವಾಗ ನೋಡೋಣಂತ. ಹೌದಾ? ಇಲ್ಲಿ ನೋಡ್ರಿ ಯಾವ್ಯಾವ ಇದಾವಂದ್ರ, ಇಲ್ಲಿ ವೃತ್ತ ಇದೆ. ಹೌದಾ? ಇಲ್ಲಿ ನಮ್ಗೆ ಏನಾಗಿದೆ ಅಂದ್ರ ವೃತ್ತ ಖಂಡ. ವೃತ್ತ ಖಂಡ ಅಂದ್ರೆ ಏನ್ ಬರ್ತೈತಿ ನೋಡೋಣಂತ. ವೃತ್ತ ಖಂಡ ಇದೊಂದು ನಮಗೆ ಏನಾಗಿದೆ ಅಂದ್ರ ವೃತ್ತ ಇದೆ. ಹೌದಾ? ವೃತ್ತ ಖಂಡ ಅಂದ್ರೆ ಏನಂದ್ರ ವೃತ್ತದ ಈ ಪರಿಧಿ ಅಂತ ಕರಿತೀವಿ. ಜಾ ಮತ್ತು ಕಂಸಗಳಿಂದ ಆವೃತವಾದ ಪ್ರದೇಶ. ಇದೇನಂದ್ರ ನಮಗೀಗ ಇದೊಂದು ಜಾ ಅಂತ ತಿಳ್ಕೊತೇವೆ. ಹೌದಾ? ಜಾ ಇದೊಂದು ವೃತ್ತದ ಕಂಸ. ಇದು ಏನು ಪ್ರದೇಶ ಇದೆಯಲ್ಲ ನಮಗ, ಹೌದಾ, ಇದೇನ್ ಈ ಭಾಗಕ್ಕ ನಾವ್ ಏನಂತ ಕರಿತೇವೆ ಹೇಳ್ರಿ? ವೃತ್ತ ಖಂಡ ಅಂತ ಕರಿತೇವೆ. ಹೌದಾ? ವೃತ್ತ ಖಂಡ ಅಂತ ಕರಿತೀವಿ. ಹೌದಾ? ಈ ವೃತ್ತ ಖಂಡ ಒಳಗ ನಮ್ಗೇನಾಗಿದೆ ಅಂದ್ರ, ಇಲ್ಲಿ ಏನಾಗಿದೆ ಅಂದ್ರ ಇನ್ನೊಂದು ತೋರಿಸ್ತೇನೆ ನೋಡ್ರಿ. ಅರ್ಥ ಆಯ್ತಾ? ಇದು ವೃತ್ತ ಖಂಡ ಅಂದ್ರ ವೃತ್ತದ ಜಾ ಮತ್ತು ವೃತ್ತದ ಕಂಸದ ಭಾಗವನ್ನ ನಾವೇನಂತ ಕರಿತೀವಿ? ವೃತ್ತ ಖಂಡ ಅಂತ ಕರಿತೀವಿ. ಅದ್ರೊಳಗ ನಮಗ್ ಏನಾಗಿದೆ ಅಂದ್ರ ಈಗ, ಹೌದಾ, ಅವ್ರು ಹೇಳಿದ ಪ್ರಕಾರ ನಮ್ದು ಏನಾಗತ್ತೆ ಹೇಳ್ರಿ? ಇದೊಂದು ಜಾ, ಇದೊಂದು ಕಂಸದ ಭಾಗವನ್ನ ನಾವೇನಂತ ಕರಿತೀವಿ? ವೃತ್ತ ಖಂಡ ಅಂತ ಕರಿತೀವಿ. ಹೌದಾ? ಈ ಡೈಗ್ರಾಮ್ ಅನ್ನ ನೋಡ್ರಿ ಸ್ವಲ್ಪ ಫಸ್ಟ್. ಇಲ್ಲಿ ನೋಡ್ರಿ ಈ ಭಾಗ ಏನಾಗಿದೆ ನಮ್ಗ ದೊಡ್ಡದಿದೆ, ಇದಕ್ ನಾವು ಇದು ಸ್ವಲ್ಪ ಚಿಕ್ಕದಿದೆ, ಪೂರ್ತಿ ಅರ್ಧಕ್ಕರ್ಧ ಅದು ಕಟ್ ಆಗಿಲ್ಲ. ಹೌದಾ? ಸೊ ಈಗ ಏನಾಗತ್ ನೋಡ್ರಿ ನಮ್ಗ, ಇದಕ್ ನಾವ್ ಏನಂತ ಕರಿತೇವಿ? ಅಧಿಕ ವೃತ್ತ ಖಂಡ ಅಂತ ಕರಿತೇವಿ. ಸ್ವಲ್ಪ ದೊಡ್ಡದಿರೋದಕ್ಕೆ ಇದಕ್ಕ ಅಧಿಕ ವೃತ್ತ ಖಂಡ ಅಂತ ಕರಿತೀವಿ. ಅಧಿಕ ವೃತ್ತ ಖಂಡ. ಇದು ಏನಾಗತ್ತಂದ್ರ ಲಘು ವೃತ್ತ ಖಂಡ ಅಂತ ಕರಿತೀವಿ. ಹೌದಾ? ಲಘು ವೃತ್ತ ಖಂಡ. ಅರ್ಥ ಆಯ್ತಾ? ವೃತ್ತ ಖಂಡ ಅಂದ್ರ ಜಾ ಮತ್ತು ವೃತ್ತದ ಜಾ ಮತ್ತು ಕಂಸದ ಭಾಗವನ್ನ ನಾವು ವೃತ್ತ ಖಂಡ ಅಂತ ಕರಿತೀವಿ. ಅದ್ರೊಳಗ್ ಸ್ವಲ್ಪ ಜಾಸ್ತಿ ಇರೋದಕ್ಕ ಅಧಿಕ ವೃತ್ತ ಖಂಡ ಅಂತ ಕರಿತೀವಿ. ಇಲ್ಲೇ ಕಡಿಮೆ ಇರೋದಕ್ಕ ಲಘು ವೃತ್ತ ಖಂಡ ಅಂತ ಕರಿತೀವಿ. ವೃತ್ತ ಖಂಡ ನಮಗೆ ಸಮನಾದ 2 ವೃತ್ತದ ಭಾಗಗಳನ್ನು ಕೂಡ ಅದು ವಿಭಾಗಿಸ್ತದೆ. ಯಾಕಂದ್ರೆ ಇಲ್ಲಿ ಜಾ ಇರೋ ಬದ್ಲಿ ನಾವು ನಟ್ ಅಂದ್ರ ಅದರದ ಸೆಂಟರ್ ಪಾಯಿಂಟಿಗೆ ಅದನ್ನ ಏನ್ ಮಾಡ್ಬೋದು? ಕಟ್ ಮಾಡ್ಬೋದು. ಅದಕ್ಕ ಅದು ವೃತ್ತ ಖಂಡ ವೃತ್ತವನ್ನು ಸಮನಾದ 2 ಭಾಗಗಳನ್ನಾಗಿ ಅದು ಮಾಡ್ತೈತಿ. ಹೌದಾ? ಇದು ನಮ್ದು ಲಘು ವೃತ್ತ ಖಂಡ. ಅದರ ಭಾಗಗಳು ಲಘು ವೃತ್ತ ಖಂಡ ಮತ್ತು ಅಧಿಕ ವೃತ್ತ ಖಂಡ ಅಂತ ಆಯ್ತು. ಹೌದಾ? ನೆಕ್ಸ್ಟ್ ಈಗ ತ್ರಿಜ್ಯಾಂತರ ಖಂಡ. ಇದ್ರಾಗ ನೆಕ್ಸ್ಟ್ ಬರುದು ಯಾವ್ದು ಹೇಳ್ರಿ? ತ್ರಿಜ್ಯಾಂತರ ಖಂಡ. ಹೌದಾ? ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡ ಅಂದ್ರ ಈಗ ನೋಡ್ರಿ ಇದೊಂದು ಸರ್ಕಲ್ ನಮ್ದು. ಹೌದಾ? ಈ ಸರ್ಕಲ್ ಒಳಗ ಅವ್ರು ಏನ್ ಹೇಳಿದಾರಂದ್ರ ವೃತ್ತದ 2 ತ್ರಿಜ್ಯಗಳು, ಹೌದಾ, ವೃತ್ತದ 2 ತ್ರಿಜ್ಯಗಳು ಮತ್ತು ಕಂಸಗಳಿಂದ, ಇದೇನು ಕಂಸ ಇದೆಯಲ್ಲ ಈ ಕಂಸದಿಂದ ಆವೃತವಾದ ಪ್ರದೇಶವನ್ನು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಹೌದಾ? ಕರೆಕ್ಟಾ? ಅದ ಡೆಫಿನೇಷನ್ ನೋಡ್ತೀರಿ ಸ್ವಲ್ಪ. ತ್ರಿಜ್ಯಾಂತರ ಖಂಡ ಅಂದ್ರ 2 ತ್ರಿಜ್ಯಗಳು. ಹೌದಾ? ನಾವು ಒಂದು ವೃತ್ತದೊಳಗ ಸಾಕಷ್ಟು ತ್ರಿಜ್ಯಗಳನ್ನ ಎಳಿಬಹುದು. ಯಾಕಂದ್ರೆ ಅದು ಸೇಮ್ ಅಂತರ, ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದೊಳಗೆ ಚಲಿಸ್ತಿರ್ತತಿ. ಹೌದಾ? ಈಗ ನನಗ್ ಬೇಕಾಗಿರ್ತಕ್ಕಂತ ನಾನು ಏನ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಾನು 2 ತ್ರಿಜ್ಯಗಳು ಮತ್ತು ಒಂದು ಕಂಸದಿಂದ ಆವೃತವಾದ ಈ ಭಾಗವನ್ನು ನಾವೇನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಹೌದಾ? ಈಗ ನೋಡ್ರಿ ಈ ತ್ರಿಜ್ಯಾಂತರ ಖಂಡ ಅಂದ್ರೆ ಇಲ್ಲಿ ಇದನ್ನ ಏನ್ ಹಿಂಗ ಭಾಗ ಮಾಡಿದ್ಮೇಲೆ ಇದು ಸ್ವಲ್ಪ ಸಣ್ಣ ಭಾಗ ಬಂತು, ಇದ್ರ ಹಿಂದೆ ಇದು ದೊಡ್ಡ ಭಾಗ ಬಂತು. ಕರೆಕ್ಟಾ? ಈ ಭಾಗಕ್ಕ, ಹೌದಾ, ಈ ಭಾಗವನ್ನ ನಾವೇನಂತ ಕರಿತೀವಿ? ಅಧಿಕ ತ್ರಿಜ್ಯಾಂತರ ಖಂಡ. ಅಧಿಕ ತ್ರಿಜ್ಯಾಂತರ ಖಂಡ. ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಹೌದಾ? ಇದಕ್ ನಾವೇನಂತ ಕರಿತೀವಿ? ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಹೌದಾ? ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಹೌದಾ? ಲಘು ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ. ಈ ತ್ರಿಜ್ಯಾಂತರ ಖಂಡವನ್ನ ನಾನು ಇನ್ನೊಂದು ಟೈಪ್ನು ಬರಿಬಹುದು. ಯಾವ ಟೈಪ್ ಅಂದ್ರ
ಈ ಟೈಪ್ ಬರಿಬಹುದು ನೋಡ್ರಿ. ಹೌದಾ? ಕರೆಕ್ಟಾ? ಇಲ್ಲಿ ಏನಾಯ್ತು ನೋಡ್ರಿ, ಈಗ ಇದು ಅಧಿಕ ತ್ರಿಜ್ಯಾಂತರ ಖಂಡ ಆಯ್ತು. ಇಲ್ಲಿ ಬರೋದು ನಮಗೆ ಏನಾಯ್ತು, ಲಘು ತ್ರಿಜ್ಯಾಂತರ ಖಂಡ ಆಯ್ತು. ಹೌದಾ? ಕರೆಕ್ಟ್ ಗೊತ್ತಾಯ್ತು. ವೃತ್ತ ಖಂಡ ಅಂದ್ರೆ ಏನ್ ಗೊತ್ತಾಯ್ತು, ತ್ರಿಜ್ಯಾಂತರ ಖಂಡ ಅಂದ್ರ ಗೊತ್ತಾಯ್ತು ಅಂತ ಅನ್ಕೋತೀನಿ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅಂದ್ರ ಅಭ್ಯಾಸ 12.1 ಅಂತ ಇದೆ. ಹೌದಾ? 12.1 ಎಕ್ಸಸೈಸ್ 12.1 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಅದಕ್ಕಿಂತ ಮುಂಚೆ ನಾನು ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳಿದ್ಮೇಲೆ ಇನ್ನೂ ಟೈಮ್ ಇತ್ತಂದ್ರೆ ಈ ಅಭ್ಯಾಸಕ್ಕೆ ಬರೋಣಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಗಳನ್ನ ಕೇಳ್ತೇನೆ ನೋಡ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಹೌದಾ? ಇಲ್ಲಿ ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 9th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ? ಇಲ್ಲಿ ನೋಡ್ರಿ, ಕ್ವಶನ್ ಏನಿದೆ ನೋಡೋಣ ಒಂದು. ಈ ಕೆಳಗಿನವುಗಳಲ್ಲಿ ಯಾವುದು ಬಾಹುಗಳ ಆಧಾರದ ತ್ರಿಭುಜದ ವಿಧ ಅಲ್ಲ? ಬಾಹುಗಳ ಅಂದ್ರೆ ತ್ರಿಭುಜವನ್ನ ಎಷ್ಟು ವಿಧಗಳನ್ನಾಗಿ ಮಾಡ್ತೇವೆ ನಾವು? 2 ಆಧಾರದ ಮೇಲೆ, ಒಂದು ಬಾಹುಗಳ ಆಧಾರದ ಮೇಲೆ ಮತ್ತು ಕೋನಗಳ ಆಧಾರದ ಮೇಲೆ. ಬಟ್ ಇಲ್ಲಿ ಏನಾಗಿದೆ, ಒಂದು ಬಾಹುಗಳ ಆಧಾರದ ತ್ರಿಭುಜದ ವಿಧ ಅಲ್ಲ. ಇಲ್ಲಿ ನೋಡ್ರಿ, ಆಪ್ಷನ್ ಎ ಸಮಬಾಹು ತ್ರಿಭುಜ, ಆಪ್ಷನ್ ಬಿ ಸಮದ್ವಿಬಾಹು, ಆಪ್ಷನ್ ಸಿ ಅಸಮಬಾಹು, ಆಪ್ಷನ್ ಡಿ ಲಘು ಕೋನ ತ್ರಿಭುಜ. ಹಾಗಾದ್ರೆ ಏನಾಯ್ತು ನಮಗ, ಬಾಹು ಅಂದ್ರ ಅಲ್ಲೇ ಹೆಸರನ್ನ ಹೋಗೈತಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪಾದ 6 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್ ಇದ್ದಾಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರ ಪಾದ ಇಂಟು ಎತ್ತರ ಅನ್ನೋದು ನಮಗ ಸೂತ್ರ ಗೊತ್ತಿರ್ಬೇಕು. ಸೊ ಹಂಗಾದ್ರೆ ಏನಾತ್ ನಮಗ, 6 ಮತ್ತು 4 ನಾವ್ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಹೌದಾ? ಇಲ್ಲಿ ನೋಡ್ರಿ, ಆಪ್ಷನ್ 12 ಸೆಂಟಿಮೀಟರ್ ಸ್ಕ್ವೇರ್, 20 ಸೆಂಟಿಮೀಟರ್ ಸ್ಕ್ವೇರ್, 20 ಸೆಂಟಿಮೀಟರ್ ಸ್ಕ್ವೇರ್, 30 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ. ಸೊ ಹಂಗಾದ್ರೆ ನಮ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ತ್ರಿಭುಜದ 3 ಒಳಕೋನಗಳ ಮೊತ್ತ. ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 180, ಆಪ್ಷನ್ ಸಿ 270 ಡಿಗ್ರಿ, ಆಪ್ಷನ್ ಡಿ 360 ಡಿಗ್ರಿ. ಹಂಗಾದ್ರೆ ಏನ್ ಹೇಳ್ರಿ, ತ್ರಿಭುಜದ 3 ಒಳಕೋನಗಳ ಮೊತ್ತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರ 180 ಅಂದ್ರ 180 ಡಿಗ್ರಿ. ಹೌದಾ? ನೆಕ್ಸ್ಟ್, ಒಂದು ತ್ರಿಭುಜದ ವಿಸ್ತೀರ್ಣ 36 ಇದ್ದಾಗ ಪಾದ 9 ಸೆಂಟಿಮೀಟರ್ ಇದ್ದಾಗ ಆ ತ್ರಿಭುಜದ ಎತ್ತರ ಅಂತ ಇದೆ. ಹೌದಾ? ಇಲ್ಲಿ ನಮಗೆ ಏನಾಗಿದೆ, ವಿಸ್ತೀರ್ಣ 36 ಇದ್ದಾಗ ಅಲ್ಲಿ ಎಷ್ಟಾಗತ್ತ, 9 ಸೆಂಟಿಮೀಟರ್ ಆಗತ್ತ. ಹೌದಾ? ಅಲ್ಲಿ ನೋಡ್ರಿ ಎಷ್ಟಾಗತ್ತ, 2, ಆಪ್ಷನ್ ಎ 2 ಸೆಂಟಿಮೀಟರ್, ಆಪ್ಷನ್ ಬಿ 4 ಸೆಂಟಿಮೀಟರ್, ಆಪ್ಷನ್ ಸಿ 6 ಸೆಂಟಿಮೀಟರ್, ಆಪ್ಷನ್ ಡಿ 8 ಸೆಂಟಿಮೀಟರ್. ಹೌದಾ? ಇಲ್ಲಿ ನೋಡ್ರಿ, ನಮಗ 9 4 36, ಆಮೇಲೆ ಇನ್ನೂ ಒಂದಲ್ಲೇ 2 ಇದೆ ನಮಗ. ಹೌದಾ? ಸೊ ಅದರದಿಂದ ಏನಾಗತ್ ನೋಡ್ರಿ, 9 ಇಲ್ಲಿ 2 ಬರ್ತೈತಿ, ಆಮೇಲೆ 18 ಅಂದ್ರೆ ನಮ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇನ್ನೊಂದ್ಸಲ ಮಾಡಿ ನೋಡೋಣಂತ. 36 ಇಸ್ ಈಕ್ವಲ್ ಟು ಹಾಫ್ ಇಂಟು ಬಿ ಎಚ್ ಅಂತ ಇದೆ. ಹೌದಾ? ಪಾದ ಇಂಟು ಎತ್ತರ. ಹೌದಾ? ಇಲ್ಲಿ ನೋಡ್ರಿ, 36 ಡಿವೈಡೆಡ್ ಬೈ 9 ಇಂಟು 2 ಅಂತ ಇದೆ. ಹೌದಾ? 9 1 9 4 36 ಅಂದಾಗ ನಮ್ದು ಏನಾಗತ್ ನೋಡ್ರಿ, ಆಪ್ಷನ್ 4 ಇಸ್ ದ, ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 8 ಸೆಂಟಿಮೀಟರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಚತುರ್ಭುಜ? ಆಪ್ಷನ್ ಎ ತ್ರಿಭುಜ, ಆಪ್ಷನ್ ಬಿ ಪಂಚಭುಜ, ಆಪ್ಷನ್ ಸಿ ಷಡ್ಭುಜ, ಆಪ್ಷನ್ ಡಿ ವಜ್ರಾಕೃತಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ವಜ್ರಾಕೃತಿ. ನೆಕ್ಸ್ಟ್, ಪಾದ ಮತ್ತು ಎತ್ತರ 8 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣ. ಪಾದ 12, ಎತ್ತರ 8 ಸೆಂಟಿಮೀಟರ್ ಅಂದ್ರೆ ಎಷ್ಟಾಗತ್ ನೋಡ್ರಿ, 12 ಇಂಟು 8, ಹಾಫ್ ಇಂಟು ಬಿ ಎಚ್ ಅಂತ ಇದೆ. ಸೊ ಎಷ್ಟಾಗತ್ತ, 12 4 ಆಯ್ತು, ಎಷ್ಟಾಗತ್ ನೋಡ್ರಿ, ಆಪ್ಷನ್ ಎ 48 ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ ಬಿ 64, ಆಪ್ಷನ್ ಸಿ 96, ಆಪ್ಷನ್ ಡಿ
72 ಅಂತ ಇದೆ. ಹೌದಾ? ಸೊ ಎಷ್ಟಾಗತ್ ನೋಡ್ರಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 48 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕೋನಗಳ ಆಧಾರದ ಮೇಲೆ ತ್ರಿಭುಜದ ವಿಧವಾಗಿದೆ? ಆಪ್ಷನ್ ಎ ಲಘು ಕೋನ ತ್ರಿಭುಜ, ಆಪ್ಷನ್ ಬಿ ಲಂಬಕೋನ ತ್ರಿಭುಜ, ಆಪ್ಷನ್ ಸಿ ವಿಶಾಲ ಕೋನ ತ್ರಿಭುಜ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೇಲಿನ ಎಲ್ಲವೂ. ಹೌದಾ? ಅಂದ್ರೆ ಅವು ಮೂರು ಕೂಡ ನಮಗ ಕೋನಗಳ ಆಧಾರದ ಮೇಲೆ ತ್ರಿಭುಜವನ್ನ ವಿಧವಾಗಿದೆ. ಹೌದಾ? ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು. ಹೌದಾ? ಸಮಾಂತರ ಚತುರ್ಭುಜದ ಕರ್ಣಗಳು. ಆಪ್ಷನ್ ಎ ಎಲ್ಲವೂ ಸಮ, ಆಪ್ಷನ್ ಬಿ ಪರಸ್ಪರ ಲಂಬವಾಗಿರುತ್ತವೆ, ಆಪ್ಷನ್ ಸಿ ಪರಸ್ಪರ ಛೇದಿಸುತ್ತವೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಆನ್ಸರ್ ಇವು ಮೂರನ್ನು ಕರೆಕ್ಟ್ ಇರೋದ್ರಿಂದ ನಾವು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಮಾಂತರ ಚತುರ್ಭುಜದ ಪಾರ್ಶ್ವ ಒಳಕೋನಗಳ ಮೊತ್ತ. ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಿರ್ತೈತಿ? ಒಂದು ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ 80 ಇದೆ. ಆಪ್ಷನ್ ಎ 80, ಆಪ್ಷನ್ ಬಿ 90, ಆಪ್ಷನ್ ಸಿ 180, ಆಪ್ಷನ್ ಡಿ 360 ಡಿಗ್ರಿ. ಸೊ ಹಂಗಾದ್ರೆ ನಮ್ದು ಆನ್ಸರ್ ಏನು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. ಆಪ್ಷನ್ ಎ ಸಮ, ಆಪ್ಷನ್ ಬಿ ಅಸಮ, ಆಪ್ಷನ್ ಸಿ ಲಂಬ, ಆಪ್ಷನ್ ಡಿ ಯಾವುದು ಅಲ್ಲ. ಸೊ ಹಂಗಾರ ಆನ್ಸರ್ ಏನಂದ್ರೆ ನಮ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದು ಇವತ್ತಿನ ನಿಮ್ದು ಕ್ವಿಜ್ ಕಾಂಪಿಟೇಷನ್ ಅಥವಾ ರಸಪ್ರಶ್ನೆ, ವಿದ್ಯಾಶಕ್ತಿಯ ರಸಪ್ರಶ್ನೆ. ಇದು ಯಾವ್ದಂದ್ರ ನಿಮಗ ಸರ್ಕಲ್ ಪಾಠವನ್ನ ನಾನು ಸ್ಟಾರ್ಟ್ ಮಾಡಿದೆ, ಬಟ್ ಇದು ಹಿಂದಿನ ಪಾಠದ ನಿಮಗ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜದ ವಿಸ್ತೀರ್ಣಗಳು ಅನ್ನೋ ಒಂದು ಪಾಠವನ್ನ ಮುಗಿಸಿದ ಮೇಲೆ ಅದ್ರ ಮುಂದಿಂದಿದು ಅದ್ರ ಮೇಲೆ ಬರ್ತಿರ್ತಕ್ಕಂತಹ ರಸಪ್ರಶ್ನೆಯ ಕ್ವಶನ್ಸ್ ಗಳಿವು. ಹೌದಾ? ಸೊ ಇದು ಇವತ್ತಿನ ಕ್ವಶನ್ಸ್ ಆಗಿತ್ತು. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಂದ್ರ ಅಭ್ಯಾಸ 12.1 ಅಂತ ಇದೆ ನೋಡ್ರಿ. ಅಭ್ಯಾಸ 12.1. ಹೌದಾ? 12.1 ಅಂತ ಇದೆ. ಸೊ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಇದೆ. ಹೌದಾ? ಆಪ್ಷನ್ ಇಲ್ಲೇ ಫಸ್ಟ್ ಒನ್ ಏನಿದೆ ಅಂತ ನೋಡೋಣ. ಫಸ್ಟ್ ಒನ್ ಏನಿದೆ ನೋಡ್ರಿ, ವೃತ್ತ ಕೇಂದ್ರವು ವೃತ್ತದ ಡ್ಯಾಶ್ ಭಾಗದಲ್ಲಿದೆ. ಅಂದ್ರ ವೃತ್ತದ ಕೇಂದ್ರ ಅನ್ನೋದು ವೃತ್ತದ ಹೊರಗಿದೆಯೋ ಒಳಗಿದೆಯೋ? ಎರಡು ಆನ್ಸರ್ ಕೊಟ್ಟಿದ್ದಾರೆ ಅವರು, ಹೊರ ಏನೋ ಒಳಗೇನೋ ಅಂತ ಹೇಳಿ. ಸೊ ನಮ್ದು ಏನಾಗತ್ತ ಆನ್ಸರ್ ಹೇಳ್ರಿ? ಒಳ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ವೃತ್ತ ಕೇಂದ್ರದಿಂದ ಒಂದು ಬಿಂದುವಿಗಿರುವ ದೂರವು ವೃತ್ತದ ತ್ರಿಜ್ಯಕ್ಕಿಂತ ಹೆಚ್ಚಾಗಿದ್ದರೆ ಆ ಬಿಂದು ವೃತ್ತದ ಡ್ಯಾಶ್ ಭಾಗದಲ್ಲಿದೆ. ಅಂದ್ರೆ ನಿಮಗ್ ಕ್ವಶನ್ ಅರ್ಥ ಆಯ್ತೋ ಇಲ್ಲೋ ಅಂತ ಹೇಳಿ ನೋಡೋಣಂತ. ಅವ್ರು ಏನ್ ಹೇಳತ್ತಾರಂದ್ರ, ಒಂದು ವೃತ್ತ, ಈ ಕೇಂದ್ರದಿಂದ ವೃತ್ತದ ಹೊರಭಾಗದಲ್ಲಿರುವ ಬಿಂದುವು ತ್ರಿಜ್ಯದಕ್ಕಿಂತ ಜಾಸ್ತಿ ಇತ್ತಂದ್ರ, ನಿಮ್ಗಿಲ್ಲ ಬರೀ ಡೈಗ್ರಾಮ್ ಹಾಕಿದ್ರ ಮೇಲೆ ಗೊತ್ತಾಗಿರ್ಬೋದು, ಈ ತ್ರಿಜ್ಯ ಇರುವುದು ಇಲ್ಲಿದೆ. ಹೌದಾ? ಈ ತ್ರಿಜ್ಯದಕ್ಕಿಂತ ಹೊರಗಿನ ಬಿಂದುವಿನ ನಮ್ಗೆ ಏನಾಯ್ತು ಹೇಳ್ರಿ? ಜಾಸ್ತಿ ಇದ್ದಾಗ ಹಂಗಾದ್ರೆ ಈ ಬಿಂದು ತ್ರಿಜ್ಯದ ವೃತ್ತದ ಒಳಗಿರ್ತೈತೆ ಏನ್ ಹೊರಗಿರ್ತಿತ್ತು? ಹೌದಾ? ಸೊ ಹಂಗಾರ ಆನ್ಸರ್ ಏನಂದ್ರ ಹೊರಭಾಗದಲ್ಲಿರುತ್ತದೆ. ಅಂದ್ರ ಹೊರಭಾಗದಲ್ಲಿ ಇರುತ್ತದೆ. ಹೌದಾ? ಇನ್ನೊಂದ್ಸಲ ಬರೀತೀನಿ ನೋಡ್ರಿ. ಹೊರ. ಆನ್ಸರ್ ಒಳ ಮತ್ತು ಹೊರ ಅಂತ ಕೊಟ್ಟಾರ ಅವ್ರು, ಹೊರ ಅಂತ ಇರ್ತೈತಿ. ಆಮೇಲೆ ಥರ್ಡ್ ಒನ್ ವೃತ್ತದ ಅತ್ಯಂತ ದೊಡ್ಡ ಜಾವು ವೃತ್ತದ ಡ್ಯಾಶ್ ಆಗಿದೆ. ಈ ದೊಡ್ಡ ಜಾಕ ನಾವ್ ಏನಂತ ಕರಿತೇವೆ ಹೇಳ್ರಿ? ಕರೆಕ್ಟ್, ವ್ಯಾಸ. ಹೌದಾ? ವ್ಯಾಸ. ನೆಕ್ಸ್ಟ್ ಫೋರ್ತ್ ಒನ್, ಒಂದು ಕಂಸದ ತುದಿಗಳು ವ್ಯಾಸದ ಅಂತ್ಯ ಬಿಂದುಗಳಾದರೆ ಅಂದ್ರ ಈ ಕಂಸದ ಬಿಂದುಗಳು ವ್ಯಾಸದ ಅಂತ್ಯ ಬಿಂದುಗಳಾದರೆ ಆ ಕಂಸವು ಅರ್ಧ ವೃತ್ತವಾಗಿ, ಅಂದ್ರ ಅದ್ ಏನಾಗಿರ್ತೈತಿ ಹೇಳ್ರಿ? ಅದು ಕೂಡ ನಮಗ್ ಏನಾಗತ್ ನೋಡ್ರಿ? ವೃತ್ತದ
ಅಂತ್ಯ ಬಿಂದುಗಳಾಗಿದ್ದರೆ ಅಂದ್ರೆ ಏನಾಗ್ಬೋದು ಹೇಳಿರೋದು, ಒಂದು ಕಂಸದ ತುದಿಗಳು. ಇಲ್ಲೇನಾಗಿದೆ, ವ್ಯಾಸದ ಅಂತ್ಯ ಬಿಂದುಗಳಾಗಿದೆ ಅಂದ್ರ ವೃತ್ತವನ್ನ ಅರ್ಧ ಆಗಿರ್ತೈತದ, ಹೌದಾ. ಅದನ್ನ ಇಂಡೈರೆಕ್ಟ್ ಆಗಿ ಏನಾಗಿದೆ ಹೇಳಿರೋದು, ಅರ್ಧ ವೃತ್ತ ಖಂಡ ಅಂತ ಕೊಟ್ಟಾರ ಅವ್ರು, ಹೌದಾ. ಅರ್ಧ ವೃತ್ತ ಖಂಡ ಅಂತ ನಾವ್ ಹೇಳ್ಬೋದು, ಹೌದಾ. ನೆಕ್ಸ್ಟ್ ಫಿಫ್ತ್ ಒನ್ ಏನಿದೆ ನೋಡ್ರಿ, ವೃತ್ತಖಂಡವು ವೃತ್ತದ ಕಂಸ ಮತ್ತು ಡ್ಯಾಶ್ಗಳ ನಡುವಿನ ಪ್ರದೇಶ. ವೃತ್ತಖಂಡ ಅಂದ್ರೆ ಏನಾಗಿದೆ, ಈ ಕಂಸ ಮತ್ತು ಜಾಗಳ ನಡುವಿನ ಪ್ರದೇಶವನ್ನ ನಾವೇನಂತ ಕರಿತೀವಿ, ವೃತ್ತಖಂಡ ಅಂತ ಕರಿತೀವಿ. ಸೊ ಅದು ಏನಂದ್ರ ಆನ್ಸರು ಜಾಗಳ ನಡುವಿನ, ಹೌದಾ. ಆಮೇಲೆ ಸಿಕ್ಸ್ತ್ ಒನ್ ಏನಿದೆ ನೋಡ್ರಿ, ವೃತ್ತವು ಅದು ಇರುವ ಸಮತಲವನ್ನು ಸಮಭಾಗಗಳಾಗಿ ಮಾಡುತ್ತದೆ. ಅಂದ್ರೆ ಇದೇನಾಗಿದೆ, ಈ ಸಮತಲವನ್ನ ಸಮಭಾಗಗಳಾಗಿ ಮಾಡುತ್ತದೆ ಅಥವಾ ಎರಡು ಭಾಗಗಳಾಗಿ ಮಾಡುತ್ತದೆ. ಕರೆಕ್ಟಾ. ಸೊ ಇದು ಅಭ್ಯಾಸ 12.1 ಒಂದನೇ ಮೇನು. ಎರಡನೇ ಮೇನು ಸರಿಯೋ ತಪ್ಪೋ ಕಾರಣ ಸಹಿತ ತಿಳಿಸಿ ಅಂತ ಇದೆ, ಹೌದಾ. ಸರಿಯೋ ತಪ್ಪೋ ಕಾರಣ ಸಹಿತ ತಿಳಿಸಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನೆ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಅಭ್ಯಾಸ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೇನೆ. ಇದರ ಮುಂದಿನ ಭಾಗವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.